ನಮಸ್ಕಾರ ಸ್ನೇಹಿತರೆ ನಾವೇನು ಜನರಲ್ ಕನ್ನಡ ಸಾಮಾನ್ಯ ಕನ್ನಡ ಫಾರ್ PDO ಮತ್ತೆ ಗ್ರೂಪ್ ಸಿ ಎಕ್ಸಾಮ್ ವಿಲೇಜ್ ಅಕೌಂಟೆಂಟ್ ಗೆ ಮಾಡ್ತಾ ಇದೀವಿ. ಸೊ ಇವತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡಿದ್ದೀನಿ. ವಿಡಿಯೋ ನಂಬರ್ 6 ಇದು. ಸಾಮಾನ್ಯ ಕನ್ನಡದಲ್ಲಿ ನುಡಿಗಟ್ಟು, ಸಮಾನಾರ್ಥಕ ಪದ, PQRS, ವಿರುದ್ಧಾರ್ಥಕ ಪದಗಳು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಸಮಾನಾರ್ಥಕ ಪದಗಳು ಮತ್ತೆ ವಿರುದ್ಧಾರ್ಥಕ ಪದಗಳು. ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಇದು ಪೇಪರ್ 2 ಅಲ್ವಾ? PDO ಆಗಿರ್ಬೋದು, ಗ್ರೂಪ್ ಸಿ ಎಕ್ಸಾಮ್ಸ್ ಗಳಿವೆ. ಸೊ ಹಾಗಾಗಿ ಪೇಪರ್ 2 ಅಂತಾನೆ ಸಪರೇಟ್ ಮಾಡಿದೀವಿ ಫಾರ್ PDO ಅಂಡ್ ಗ್ರೂಪ್ ಸಿ ಗೋಸ್ಕರ. ಅಲ್ಲಿ ನಿಮ್ಗೆ ಎಲ್ಲಾ ವಿಡಿಯೋಗಳು ಸಿಗುತ್ತೆ. ಸೊ ಲಿಂಕ್ಸ್ ನ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಪ್ಲೇ ಲಿಸ್ಟ್ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಅದ್ರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಪುನೀತ್ ಫೋರಂ ಅನ್ನು ಸರ್ಚ್ ಮಾಡಿ ಕೂಡ ಸಿಗುತ್ತೆ ನಿಮ್ಗೆ ರೀತಿ ಸಿಂಬಲ್ ಇರೋದು, ಅಲ್ಲಿ ನಾವು ಕೂಡ ಶೇರ್ ಮಾಡ್ತೀವಿ. ಸೊ ಬನ್ನಿ ಹಾಗಾದ್ರೆ ಡೈರೆಕ್ಟ್ ಆಗಿ ನಾನು ಕ್ವಶನ್ಸ್ ಬರ್ತೇನೆ. ನುಡಿಗಟ್ಟುಗಳು ತುಂಬಾ ಇಂಪಾರ್ಟೆಂಟ್. ಇದು ನುಡಿಗಟ್ಟುಗಳು ಸಂಬಂಧಪಟ್ಟಂತೆ ಹೆಗಲು ಕೊಡು ಅಂತಿದೆ. ಹೆಗಲು ಕೊಡು ಅಂದ್ರೆ ಏನು? ಈಗ ಹೆಗಲು ಕೊಡೋದು, ಸಹಾಯ ಮಾಡೋದು ಅನ್ನೋ ರೀತಿ ಇರುತ್ತೆ. ಅಂದ್ರೆ ಇಲ್ಲಿ ನುಡಿಗಟ್ಟು ಬೇಕಾಗಿರೋದು ಒಳ ಅರ್ಥ, ಮೇಲರ್ಥ ಅಲ್ಲ. ಈಗ 4 ಜನ ಹೆಗ್ಲು ಕೊಡೋರು ಬೇಕು ಸತ್ತಾಗ ಅಂತಾರೆ. ಸೊ ಈ ತರ ಎಲ್ಲ ಪದಗಳು ಯೂಸ್ ಮಾಡ್ತೀವಿ. ಅಂದ್ರೆ ಇಲ್ಲಿ ಸಲಹೆ ಕೊಡೋನು ಕೂಡ ಇದೆ, ಹೆಣವರು ಕೂಡ ಇದೆ. ಈಗ ಹೆಗ್ಲು ಕೊಡು ಅಂದ್ರೆ 4 ಜನ ಹೆಗ್ಲು ಕೊಡ್ಬೇಕು ಸತ್ತಾಗ ಹೆಣವರಕ್ಕೆ ಅಂತಾರೆ, ಅದು ಕೂಡ ಇದೆ. ಅದನ್ನ ಟಿಕ್ ಹಾಕ್ಬಿಟ್ರೆ ತಪ್ಪು. ಹೆಗಲ ಮೇಲೆ ಕೈ ಇಡು ತಪ್ಪು. ಸಲಹೆ ಕೊಡು ಕೂಡ ತಪ್ಪು. ಸಹಾಯ ಮಾಡು ಅಂತ ಅರ್ಥ. ಅಂದ್ರೆ ಅವ್ರು ಬಂದು ಹೆಲ್ಪ್ ಮಾಡಿ ಅಂತ ಅರ್ಥ ಹೆಗ್ಲು ಕೊಡೋದು ಅಂದ್ರೆ. ಓಕೆ, ಒಳ ಅರ್ಥ ಹೇಳ್ಬೇಕು, ಮೇಲರ್ಥ ಅಲ್ಲ. ನುಡಿಗಟ್ಟು ಅಂದ್ರೆ ಒಳ ಅರ್ಥ. ಭೂಮಿಗೆ ಭಾರ. ಭಾರವಾದ ವಸ್ತು, ದಪ್ಪನೆಯ ಮನುಷ್ಯ, ದೊಡ್ಡದಾದ ಪರ್ವತ, ನಿಷ್ಪ್ರಯೋಜಕ. ಹೇಗೇನ್ ಭೂಮಿಗೆ ಭಾರವಾಗಿದ್ಯಾ ಮನೇಲಿ ಎಷ್ಟೊಂದ್ ಜನ ಬೈತಾ ಇರ್ತಾರೆ. ಕೆಲ್ಸ ಸಿಕ್ಕಿಲ್ಲ, ಓದಿರ್ತೀವಿ, ಮಾಡಿಲ್ಲ, ಹೋಗಿಲ್ಲ, ಏನು ಮಾಡಲ್ಲ, ಸೋಂಬೇರಿತನ ಇರ್ತೀವಿ. ತೊಂದ್ರೆ ಏನರ್ಥ? ನಿಷ್ಪ್ರಯೋಜಕ. ಭೂಮಿಗೆ ಭಾರ ಅಂದ್ರೆ ನಿಷ್ಪ್ರಯೋಜಕ. ಭಾರವಾದ ವಸ್ತು ಇದೆ, ಅದನ್ನ ಟಿಕ್ ಹಾಕ್ಬಾರ್ದು. ನುಡಿಗಟ್ಟು ಇದು ಒಳ ಅರ್ಥ. ಪದೇ ಪದೇ ಹೇಳ್ತಾ ಇರ್ತೀನಿ ನಾನು. ಯಾಕಂದ್ರೆ ನಿಮಗೆ ಕ್ವಶನ್ಸ್ ಇರುತ್ತೆ. ಮೊದಲನೇ ಕ್ವಶನ್ ಅಲ್ಲಿ ನೀವು ಓದಿರ್ತೀರಾ ಸೂಚನೆನ. ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ನಿಮ್ಗೆ ಸೂಚನೆ ಮರ್ತೋಗ್ಬಾರ್ದು. ನಿಮ್ಗೆ ಆ ಕಂಪ್ಲೀಟ್ ಆ ಸೂಚನೆ ಅಡಿ 3-4 ಕ್ವಶನ್ಸ್ ಕೊಟ್ಟಿದೆ, 5 ಕ್ವಶನ್ಸ್ ಕೊಟ್ಟಿದ್ರೆ ಗಮನವಿಟ್ಟು ಸ್ವಲ್ಪ ಸಾಲ್ವ್ ಮಾಡಬೇಕು. ಓಕೆ, ಒಂದ್ಸಲ ಸಮಾನಾರ್ಥಕ ಪದ ಮಧ್ಯೆ ಕೊಟ್ಟಿರ್ತಾನೆ, ಬಂದಿರುತ್ತೆ, ಸಮಾನಾರ್ಥ ಅಂತ ಅನ್ಕೋಬಾರ್ದು. ನೆಕ್ಸ್ಟ್ ಬಿಳಿ ಆನೆ, ವೆರಿ ಇಂಪಾರ್ಟೆಂಟ್. ನಿರುಪಯುಕ್ತ, ಭಾರಿ ಖರ್ಚಿನ ಹುದ್ದೆ, ಬಿಳಿಯರು ಸಾಕಿದ ಆನೆ, ಅಧಿಕಾರಿಶಾಹಿಯ ವರ್ತನೆ, ಶ್ವೇತವರ್ಣದ ಆನೆ. ನೋಡಿ, ಬಿಳಿ ಆನೆ ಅಂದ್ರೆ ಏನರ್ಥ? ವೈಟ್ ಎಲಿಫೆಂಟ್ ಅಂತ ಇದು ಹಾಕಿದ್ರೆ ತಪ್ಪು. ಬಿಳಿ ಆನೆ ಅಂದ್ರೆ ಏನು? ಬಿಳಿಯಾಗಿರೋದು, ವೈಟ್ ಕಲರ್ ಜಾಬ್ ಅಂತೀವಿ. ವೈಟ್ ಕಲರ್ ಜಾಬ್ ಅಂದ್ರೆ ಅಧಿಕಾರಿಗಳು ನಡೆಸ್ತಕ್ಕಂತ ಇದು. ಅದಾ ಅಧಿಕಾರಿಶಾಹಿ ವರ್ತನೆನ ಎಸ್ ಹಾಕ್ತೀರಾ? ಬಿಳಿಯರು ಸಾಕಿದ ಆನೆ ಅಂತೂ ಅಲ್ವೇ ಅಲ್ಲ. ಇದಾ ಎಸ್ ಅಂತ ಹಾಕಿದ್ರೆ ತಪ್ಪಾಗುತ್ತೆ. ನಿರುಪಯುಕ್ತ, ಭಾರಿ ಖರ್ಚಿನ ಹುದ್ದೆ, ಇದು ಹೆಂಗ ಅರ್ಥ ಮಾಡ್ಕೋಬೇಕು ಅಂದ್ರೆ, ಬಿಳಿ ಆನೆ ಈಗ ನೋಡಿ, ಈಗ ನಮ್ ಕಡೆ ಈಗ ನಮ್ಮ ಏಷ್ಯಾ ಅಂದ ತಕ್ಷಣ ಕಪ್ಪು ಆನೆ ಬರುತ್ತೆ, ಆಫ್ರಿಕಾ. ಎಲ್ಲಾರು ಈಗ ಬಿಳಿ ಆಗಿರ್ತಕ್ಕಂತ ಆನೆ ಸಿಕ್ಬಿಟ್ರೆ ಏನ್ ಮಾಡ್ತಾರೆ? ಅಯ್ಯೋ ಇದು ಸ್ಪೆಷಲ್ ಇದು ಅಂತ ತಗೊಂತೀರಾ. ಉಪಯೋಗ ಇಲ್ಲ. ಈಗ ಸಿಂಪಲ್ ಚೆನ್ನಾಗಿರೋ ತಗೊಂಡ್ ಪೂಜೆ ಮಾಡ್ತಾರೆ ಇಟ್ಕೊಂಡು, ಅದನ್ನ ಯೂಸ್ ಮಾಡಲ್ಲ. ಆನೆಗಳನ್ನ ಯೂಸ್ ಮಾಡ್ತಾರೆ. ಇದು ಬಿಳಿ ಆನೆ ಯೂಸ್ ಮಾಡ್ಬಿಟ್ರೆ ಅಯ್ಯೋ ಎಲ್ಲಿ ಇದು ಕೇಟ್ ಆಗ್ಬಿಡುತ್ತೋ, ಎಲ್ಲಿ ಸೊತ್ತಾಗುತ್ತೋ ಅಂದ್ರೆ ಅರ್ಥ. ಚೆನ್ನಾಗಿದೆ ಅಂತ ಒಂದಷ್ಟು ವಸ್ತು ತರ್ತೀರಾ, ಅದನ್ನ ಯೂಸ್ ಮಾಡಲ್ಲ. ಯಾಕಂತಂದ್ರೆ ಅದಕ್ಕೇನಾಗ್ಬಿಡುತ್ತೋ, ಇದಕ್ಕೇನಾಗ್ಬಿಡುತ್ತೋ, ಅದೇನಾಗ್ಬಿಡುತ್ತೋ. ಅಂದ್ರೆ ನಿರುಪಯುಕ್ತ ದುಡ್ಡು ಮಾತ್ರ ಜಾಸ್ತಿ ಕೊಟ್ಟಿರ್ತೀವಿ. ನಿರುಪಯುಕ್ತ, ಭಾರಿ ಖರ್ಚಿನ ಹುದ್ದೆ ಅಂತಕ್ಕಂಥದ್ದು, ಅದನ್ನ ಬಿಳಿ ಆನೆ ಅಂತ ಹೇಳ್ತಾರೆ. ಓಕೆ, ಈಗ ಅಧಿಕಾರಿ ಆಗ್ಬೇಕು ನಾನು, ಯಾವ್ದೋ ದುಡ್ಡು ಕೊಟ್ಟು ಹೋಗ್ತೀನಿ ನಾನು, ಕೂತ್ಕೋಬಹುದು ಕೆಲಸ. ಅಲ್ಲಿ ಹೋದ್ರೆ ಏನ್ ಕೆಲ್ಸ ಇಲ್ಲ. ನೆಕ್ಸ್ಟ್ ಕಣ್ ತೆರೆಯುವುದು. ಕಣ್ ತೆರೆಯುವುದು ಅಂದ್ರೆ ಕಣ್ಣ ಬಿಡುವುದು ಅಂತಿದೆ. ಕಣ್ ಬಿಡುವುದು ಕರೆಕ್ಟಾ? ಅಲ್ಲ, ಒಳ ಅರ್ಥ ಹೇಳ್ಬೇಕು. ಇದು ನುಡಿಗಟ್ಟು ಒಳ ಅರ್ಥ. ಪದೇ ಪದೇ ಹೇಳ್ತಾ ಇದೀನಿ, ನುಡಿಗಟ್ಟು. ನಿದ್ದೆ ಮಾಡದಿರುವುದು ಅಲ್ಲ. ಜ್ಞಾನೋದಯವಾಗುವುದು, ಕಣ್ಣೋಟವನ್ನು ಹರಿಸುವುದು. ಕಣ್ ತೆರೆಯುವುದು ಅಂದ್ರೆ ಜ್ಞಾನೋದಯ. ಓಕೆ, ಒಳ ಮನಸ್ಸಿನ ಕಣ್ ತೆರೆಯುವುದು ಅಂತ ಅರ್ಥ. ಅಂದ್ರೆ ನಿನಗೆ ಅದ್ರ ಬಗ್ಗೆ ಜ್ಞಾನ ಬಂದಿದೆ. ಓಕೆ, ನೆಕ್ಸ್ಟ್ ವಿರುದ್ಧಾರ್ಥಕ ಪದಗಳು, ವೆರಿ ಇಂಪಾರ್ಟೆಂಟ್. ಸಾತ್ವಿಕ. ಸಾತ್ವಿಕ ಸತ್ವ, ತಾಮಸ, ಸತ್ತು. ನೋಡಿ, ಇದನ್ನ ನಿಮ್ಗೆ ಸಮಾನಾರ್ಥಕ ಕೇಳಿದಾಗ ಇದರಲ್ಲಿ ಏನ್ ಬರೋದು? ಸಾತ್ವಿಕ ಅಂದ್ರೆ ಏನು? ಈಗ ನೀವು ಓದಿರ್ತೀರಾ ಎಷ್ಟೊಂದ್ ಕಡೆ, ಸಾತ್ವಿಕ, ರಾಜಸ, ತಾಮಸ ಅಂತೆಲ್ಲ ಇದೆ. ತಾಮಸ. ಸಾತ್ವಿಕ ಅಂತಂದ್ರೆ
ಸತ್ವ, ಸತ್ಯ ಅನ್ನೋ ರೀತಿ, ಸತ್ಯ ಅನ್ನೋ ರೀತಿ. ಸಮಾನಾರ್ಥಕ ಪದ ಕೇಳಿದ್ರೆ ಇದನ್ನ ಹಾಕ್ಬೋದಾಗಿತ್ತು. ಇದು ಕೇಳ್ತಾ ಇರೋದು ನಿಮಗೆ ವಿರುದ್ಧಾರ್ಥಕ ಪದ. ಅದನ್ನು ಗಮನ ಬಿಟ್ಟು ಓದಿ ಆನ್ಸರ್ ಮಾಡಿ. ತುಂಬಾ ಜನ ಸಿಲಿ ಮಿಸ್ಟೇಕ್ ಮಾಡ್ಕೊಂಡು ತಪ್ಪು ಮಾಡಿ ಬಂದಿರ್ತೀರಾ, ಯಾಕಂದ್ರೆ ಓದಿರಲ್ಲ ಸೂಚನೆ ವಿರುದ್ಧನ ಅದು ಸಮಾನಾರ್ಥಕ ಪದ. ಸಾತ್ವಿಕ ಒಳ್ಳೆಯ, ಒಳ್ಳೆಯ ಮನಸ್ಸಿಂದ ಮಾಡ್ತಕ್ಕಂಥದ್ದು. ತಾಮಸ ಅಂದ್ರೆ ಕೆಟ್ಟ ಕೆಲಸ ಮಾಡ್ತಕ್ಕಂಥದ್ದು. ರಾಜಸ ಕೂಡ ಕೆಟ್ಟದಾದ್ರೆ ಬೇರೆ ರೀತಿ ಪದ ಬರುತ್ತೆ. ಇಲ್ಲಿ ತಾಮಸ ಇದೆ, ಸೊ ತಾಮಸಗೆ ಟಿಕ್ ಹಾಕಿ. ವಿರುದ್ಧ ಪದ ಕೇಳಿರೋದು. ಓಕೆ, ನೆಕ್ಸ್ಟ್ ಕ್ಷುದೆ. ಕ್ಷುದೆ ಅಂದ್ರೆ ಏನು? ಕ್ಷುದೆ ಹಸಿವು, ಸಂಕಟ, ಸಂತೃಪ್ತಿ, ಸಂಪತ್ತು. ಹಂಗ್ರಿ ಅಂತ ಕರಿತೀವಿ, ಹಸಿವು. ಓಕೆ, ಇಲ್ಲಿನ ವಿರುದ್ಧಾರ್ಥ ಕೇಳ್ತಿರೋದು. ಕ್ಷುದೆ ಅಪೋಸಿಟ್ ಹಸಿವು ಅಲ್ಲ, ಸರಿ, ಸಮಾನಾರ್ಥಕ ಪದ ಹಸಿವು. ಹಂಗ್ರಿ ಅಂದ್ರೆ ಇದು ಸಮಾನಾರ್ಥಕ ಪದ. ನಾವು ಇಲ್ಲಿ ಕೇಳ್ತಾ ಇರೋದು ವಿರುದ್ಧ ಪದ. ನೋಡಿದ್ರ ಹಿಂಗೆ ಮಿಸ್ಟೇಕ್ ಆಗುತ್ತೆ. ಹಂಗ್ರಿ, ಕ್ಷುದೆ ಅಂದ್ರೆ ಹಂಗಿ, ಹಸಿವು ಅಂತ ಸಮಾನಾರ್ಥಕ ಪದ. ನಮಗ್ ಬೇಕಾಗಿರೋದು ವಿರುದ್ಧ ಪದ. ವಿರುದ್ಧ ಪದ ಯಾವುದು? ಹಸಿವಾಗಲ್ಲ, ಸಂತೃಪ್ತಿ. ಇಸ್ ದ ರೈಟ್ ಆನ್ಸರ್. ಇದು ಸಮಾನಾರ್ಥಕ ಪದ. ನಾನು ನಿಮ್ಗೆ ಎರಡು ಹೇಳ್ತಾ ಇದ್ದೀನಿ. ಇದೇ ಕ್ವಶನ್ ನಿಮ್ಗೆ ಅಪ್ಕಮಿಂಗ್ ನಿಮ್ಗೆ ಎಕ್ಸಾಮ್ಸ್ ಇದೆಯಲ್ಲ, ಅಲ್ಲಿ ಕ್ಷುದೆ ಸಮಾನಾರ್ಥಕ ಪದಲ್ಲ ಕೇಳ್ಬಿಡ್ಬೋದು. ಓಕೆ, ಸಂತೃಪ್ತಿ ವಿರುದ್ಧ ಪದ. ಹಸಿವು ಅಂತಂದ್ರೆ ಏನು ಅಂದ್ರೆ ನನಗೆ ಹಸಿವಿದೆ, ನನ್ ತೃಪ್ತಿ ಇಲ್ಲ, ನನ್ಗೆ ತೃಪ್ತಿ ಇದೆ, ನನ್ಗೆ ಸಿಕ್ಕಿರೋದು. ಅದು ಜ್ಞಾನ ಆಗಿರ್ಬೋದು, ಹೊಟ್ಟೆ ಊಟ ಆಗಿರ್ಬೋದು, ಏನಾರು ಆಗಿರ್ಬೋದು. ಶೀತಲ, ಶೀತಲಾಗೆ ಈಗ ಶೀತಲ ಸಮರ ಅಂತೀವಿ. ವಿರುದ್ಧ ಪದ ನಾನು ಮಾಡ್ತಾ ಇರೋದು. ಓಕೆ, ಪದೇ ಪದೇ ಕ್ವಶನ್ ಅಲ್ಲಿ ಹೇಳ್ತೀನಿ, ಯಾಕಂದ್ರೆ ಇಲ್ಲಿ ಹೆಡ್ಡಿಂಗ್ ಇಲ್ಲ. ಅಲ್ಲಿ ಫಸ್ಟ್ ಕ್ವಶನ್ ತೋರಿಸಿದೀನಿ ನಿಮ್ಗೆ. ತಂಪು, ಗಡುಸು, ದಗ್ಧ, ಒರಟು. ಶೀತಲ ಸಮರ. ಶೀತಲ, ಶೀತಲ ಅಂದ್ರೆ ತಂಪು, ಸಮಾನಾರ್ಥಕ ಅಲ್ಲ. ವಿರುದ್ಧ ಪದ ನಾನು ಕೇಳ್ತಾ ಇರೋದು ನಿಮ್ಗೆ. ತಂಪು ಸಮಾನಾರ್ಥಕ ಆಗತ್ತೆ. ವಿರುದ್ಧ ಪದ ಯಾವುದು? ಗಡಸಾಗಲ್ಲ, ದಗ್ಧ ಆಗತ್ತೆ. ಇನ್ಆಕ್ಟಿವ್ ಅಂತ, ಇನ್ಆಕ್ಟಿವ್. ಶೀತಲ ಸಮರ ಅಂದ್ರೆ ಈಗ ಏನೋ ಡೈರೆಕ್ಟ್ ಆಗಿ ಸಮರ ಸಾರಲ್ಲ, ಒಳೊಳಗೆ ಮಾಡ್ತಾ ಇರ್ತಕ್ಕಂಥದ್ದು, ಮಸಿತಕ್ಕಂಥದ್ದು, ಇನ್ಆಕ್ಟಿವ್ ಆಗಿ ಇರ್ತಕ್ಕಂಥದ್ದು. ಓಕೆ, ಸೊ ವಿರುದ್ಧ ಪದ ಯಾವುದು ಅಂತ ಕೇಳಿಲ್ಲ. ವಿಜೇತ, ವಿಜೇತ ಇದು ಈಸಿ ಕ್ವಶನ್ ಇದೆ. ವಿರುದ್ಧ ಪದ, ವಿರುದ್ಧ ಪದ ಯಾವುದು? ಪರಾಜಿತ, ಗೆದ್ದವ, ಅಪವಿಜೇತ, ಅವಿಜೇತ. ಅವಿಜೇತ ಅಲ್ಲ, ಅಪವಿಜೇತ ಅಲ್ಲ. ರೈಟ್, ಪರಾಜಿತ. ಪರಾಜಿತ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಆಜ್ಯ ಪದದ ಸಮಾನಾರ್ಥಕ ಪದ. ಈಗ ಸಮಾನಾರ್ಥಕ ಬಂದಿದೆ. ವಿರುದ್ಧ ಪದಗಳಾದವು, ಈಗ ಸಮಾನಾರ್ಥಕ ಪದ. ಆಜ್ಯ ನೋಡಿ, ತತ್ಸಮ ತದ್ಬುಧಗಳು ಬರುತ್ತೆ. ಅಜ್ಜ, ಬಿಜ್ಜ ಇವೆಲ್ಲ ಏನಿದೆ ಅದನ್ನ ಓದ್ಕೊಂಡ್ಬಿಟ್ಟು, ಅದಕ್ಕೆ ನಾವು ಫಸ್ಟ್ ಕ್ವಶನ್ ಓದ್ಕೊಳ್ಳಿ ಅಂತ ಕೇಳ್ತೇನೆ. ಸಮಾನಾರ್ಥಕ ಪದ ಕೇಳಿರೋದು. ಅಜ್ಜ ಇದೆಯಾ? ಅಜ್ಜ ಅಲ್ಲ. ಆಜ್ಯ ಅಂತಕ್ಕಂಥದ್ದು ಒಂದು ನಿಮ್ಗೆ ಖಾದ್ಯ, ಅಂದ್ರೆ ಅದನ್ನ ಆ ಖಾದ್ಯನ ತುಪ್ಪದಿಂದ ಮಾಡಿರ್ತಾರೆ, ಘೀಯಿಂದ. ಸೊ ತುಪ್ಪ ಇಸ್ ದ ರೈಟ್ ಆನ್ಸರ್. ಓಕೆ, ದ್ರುಮ, ದ್ರುಮ ಪದದ ಸಮಾನಾರ್ಥಕ ಪದ. ದ್ರುಮ ಹೇಳ್ತೀರಾ? ದಮ್ಮ, ದಮ್ಮು, ಮರ, ಧೂಮ್ರ. ಧ್ರುಮ, ಧ್ರುಮ ಪದದ ಸಮಾನಾರ್ಥಕ. ಧ್ರುಮ ಅಂತಕ್ಕಂಥದ್ದು ಏನು ಅಂದ್ರೆ ಮರ, ಮರಗೆ ಧ್ರುಮ ಅಂತ ಕರೀತಾರೆ. ಜೊನ್ನ ಪದದ ಸಮಾನಾರ್ಥಕ ಪದ. ವೆರಿ ಇಂಪಾರ್ಟೆಂಟ್. ಜೊನ್ನನ ಇದೆ, ಬೆಳದಿಂಗಳು ಇದೆ, ಜೊನ್ನು ಇದೆ, ಜೊಂಡು ಇದೆ. ಜೊನ್ನ ಅಂದ್ರೆ ನಿಮ್ಗೆ ಚಂದ್ರನ ಬೆಳಕು ಅಂದ್ರೆ ಬೆಳದಿಂಗಳು. ಸಮಾನಾರ್ಥಕ ಪದ ಕೇಳ್ತಾ ಇರೋದು ನಿಮ್ಗೆ. ಹಿಂಗೆ ಕೊಡ್ಬೇಕು ಅಂತ ಹೇಳಿ, ಚಂದ್ರನ ಬೆಳಕು, ಓಕೆ, ಅಥವಾ ಹುಣ್ಣಿಮೆಯ ಹೊಂಬೆಳಕು, ಅಥವಾ ಬೆಳದಿಂಗಳು, ಹಿಂಗೆಲ್ಲ ಕೇಳಬಹುದು. ಯಾವ್ದು ಬೇಕಾದ್ರೂ ಹಾಕ್ಬೋದು. ಜೊನ್ನ ಅನ್ನೋದು ಬೆಳದಿಂಗಳು ಅಂತ ಅರ್ಥ. ಓಕೆ, ಇದು ಸಮಾನಾರ್ಥಕ ಪದ. ಸಾರಿ, ಇದೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ನೋಡ್ಕೊಳ್ಳಿ. ಸಹಸ್ರಾಕ್ಷ ಪದದ ಸಮಾನಾರ್ಥ ಹೇಳಿ ನೋಡೋಣ. ಹೌದು, ಕರೆಕ್ಟ್. ಸಹಸ್ರಾಸ್ರ. ಜಟ್ಸ್ ಇದು ಬಿಡಿಸ್ಬೇಕಷ್ಟೇ ಸ್ನೇಹಿತರೆ ನೀವು. ಸಹಸ್ರ ಪ್ಲಸ್ ಅಕ್ಷಿ, ಸಹಸ್ರಾಕ್ಷಿಗಳು. ಯಾರು ಸಹಸ್ರಾಕ್ಷಿ ಉಳ್ಳವನು? ಯಾರು ಅಂದ್ರೆ 1000 ಹೆಸರು ಉಳ್ಳವರು ಯಾರು ಅಂತ. 1000 ಹೆಸರು ಉಳ್ಳವರು ಯಾರು ಅಂದ್ರೆ ಇಂದ್ರ. ಓಕೆ, ಇಂದ್ರ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಕ್ವಶನ್ ಬನ್ನಿ. ತತಿ ಎಂಬುದರ ಸಮಾನಾರ್ಥಕಗಳು. ತತಿ, ಎಸ್, ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್, ಇಲ್ಲಿ ಸಮೂಹ ಮತ್ತೆ ಗುಂಪು ಇದೆ. ಇಲ್ಲೂ ಕೂಡ ಸಮೂಹ ಮತ್ತೆ ಸಮಯ ಇದೆ. ಸಮೂಹ ಸ್ತುತಿ, ಸಮೂಹ ಆಗತ್ತೆ. ಅಂದ್ರೆ ಸಮೂಹ ಅಂತೂ ಕರೆಕ್ಟ್. ಸಮೂಹ ಕರೆಕ್ಟ್. ನೋಡಿ ನಮ್ಗೆ ಹೆಂಗೆ ಇದನ್ನ ನೀವು ಇದು ಮಾಡ್ಕೋಬೇಕು.
ಅಂತಂದಾಗ ಈ ತರ ಬರುತ್ತೆ. ಗ್ರೂಪ್ ಸಿ ಕೇಳ್ತಾನೆ KPSC ಅಲ್ಲಿ. ಹೇಳ್ತೀರಾ? ಹೆಂಗೆ ಇದನ್ನ ನಾವು ನೋಡ್ಕೋಬೇಕು ನೋಡಿ. ಸ್ವಲ್ಪ ತಲೆ ಒಪ್ಪಿಸಿ ಈ ತರ ಕೊಟ್ಟಾಗ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಸಮೂಹ 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 ಇದೆ. ಅಂದ್ರೆ ಸಮೂಹ ಅಂತ ಕರೆಕ್ಟ್ ಅಂತ ಗೊತ್ತಾಯ್ತು. ಸಮೂಹಕ್ಕೆ ಸಮಾನಾರ್ಥಕ ಪದಗಳು ಯಾವ್ದಾದ್ರು ಬರೋ? ಸಮೂಹಗಳು ಅಂದ್ರೆ ಗುಂಪು, ಸಾಲು. ಈಗ ಒಂದ್ 7 ಜನ ಸಾಲಲ್ಲಿ ನಿಂತಿರ್ತಾರೆ, ಇವ್ರನ್ನೆಲ್ಲ ಸೇರಿ ಸಾಲು, ಒಂದು ಗುಂಪು ಅಂತಾನೆ ಕರೆಯೋದು. ಸೊ ಯಾವ್ದು ಕರೆಕ್ಟ್ ಆನ್ಸರ್? ಸಮೂಹ ಮತ್ತೆ ಗುಂಪು. ಸೊ ಈ ತರ ಕೂಡ ಮಾಡಬಹುದು. ಒಂದೇ ಇದು 4 ಆಪ್ಷನ್ ಇದ್ರೆ ಅದಕ್ಕೆ ಸಮಾನಾರ್ಥಕ ಪದಗಳು ನೋಡಿ. ಏನಾದ್ರು ಗೊತ್ತಿಲ್ಲ ಅಂದ್ರೆ ಸಮೂಹಕ್ಕೆ ಸಮಾನಾರ್ಥಕ ಪದ ಗೊತ್ತಲ್ಲ. ಸಮೂಹ ಅಂದ್ರೆ ಒಟ್ಟಿಗೆ ಇರ್ತಕ್ಕಂಥದ್ದು ಒಂದು ಗುಂಪು. ಸಾಲು ನಿಮ್ಗೆ ಇದನ್ನ ಎಕ್ಸಾಮ್ ಅಲ್ಲಿ ಬೇರೆ ರೀತಿ ಕೇಳ್ತಾನೆ. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಸಮಯ, ಎಕ್ಸಾಮ್ ಅಲ್ಲಿ ಇನ್ನೊಂದು ಕೊಡಬಹುದು. ಸಮಯ, ಸ್ತುತಿ, ಗತಿ, ಸಾಲು ಅಂತ ಕೊಡಬಹುದು. ಸಾಲು ಟಿಕ್ ಹಾಕ್ಬೇಕಾಗತ್ತೆ. ಗುಂಪು ಇಲ್ಲಿ ಕೊಡದೇ ಇರಬಹುದು, ಬರೀ ಸಾಲು ಅಂತ ಕೊಡ್ಬೋದು ಅಥವಾ ಸಮೂಹ ಅಂತ ಕೊಡ್ಬೋದು. ಸೊ ಈ ತರ ಕ್ವಶನ್ಸ್ ಗಳು ಹೆಂಗ್ ಬೇಕಾದ್ರೂ ಬರ್ತವೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವನಿ ಪದದ ಅರ್ಥ, ಇದು ವೆರಿ ಈಸಿ ಕ್ವಶನ್, ಎಲ್ಲರೂ ಹೇಳಿದ್ರ. ಪದೇ ಪದೇ ರಿಪೀಟೆಡ್ ಆಗಿ ಕೇಳ್ತಾರೆ ನನ್ನ ಎಕ್ಸಾಮ್ ಅಲ್ಲಿ. ಸೊ ಅವನಿ ಅಂದ್ರೆ ಅವನನೂ ಅಲ್ಲ ಅವಳನೂ ಅಲ್ಲ, ಭೂಮಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಅರ್ಥಿ ಪದದ ಅರ್ಥ. ಅರ್ಥಿ ಪದದ ಅರ್ಥ ಏನು ಹೇಳ್ತೀರಾ? ಡೀಪ್ ಲವ್, ಡೀಪ್ ಕೇರಿಂಗ್ ಅಂದ್ರೆ ಪ್ರೀತಿ. ಅರ್ಥಿ ಅಂದ್ರೆ ಪ್ರೀತಿ. ಓಕೆ ಫೈನ್. ನನ್ನಿ ಪದದ ಅರ್ಥ. ನನ್ನಿ ಅಂದ್ರೆ ಏನು? ಅವನ, ನನ್ನ, ಸತ್ಯ, ಸುಳ್ಳು. ನೀವ್ ಹೇಳ್ತೀರಾ? ಈಸಿ ಇದೆ. ನನ್ನಿ ಹೇಳಿ ನೋಡೋಣ ಏನಿರಬೇಕು ಅಂತ. ಟೈಮ್ ಕೊಡ್ತೀನಿ ಹೇಳಿ. ಓಕೆ, ಅವನ, ನನ್ನ, ಸತ್ಯ, ಸುಳ್ಳು. ವೆರಿ ಗುಡ್. ವೆರಿ ಗುಡ್. ಸತ್ಯ ಇಸ್ ದ ರೈಟ್ ಆನ್ಸರ್. ಈಸಿ ಕ್ವಶನ್ಸ್. ನೆಕ್ಸ್ಟ್ PQRS. PQRS ಅಲ್ಲಿ 3-4 ತರ ಬರುತ್ತೆ ನಿಮಗೆ ನೋಡಿ. PQRS ABCD ಏನ್ ಬೇಕಾದ್ರು PQRS ಅಂತ ಕೊಡ್ತಾನೆ, ಅಥವಾ ಇನ್ನೊಂದ್ಸರಿ 1 ಫಿಕ್ಸ್ ಮಾಡಿರ್ತಾನೆ, 5 ಫಿಕ್ಸ್ ಮಾಡಿರ್ತಾನೆ. ಮಧ್ಯ PQRS ಅಂತ ಅಸೆಂಬ್ಲ್ ಮಾಡ್ಬೇಕಾಗತ್ತೆ, ಇದು ಫಿಕ್ಸ್ಡ್ ಆಗಿರುತ್ತೆ. ಇನ್ನೊಂದು ಸಿಂಗಲ್ ಲೈನ್ ಅಲ್ಲಿ ಇರುತ್ತೆ. ಓಕೆ, ನಾನು ಇವತ್ತು ಒಂದ್ 2 ರೀತಿ ತಗೊಂಡಿದ್ದೀನಿ ಫಾರ್ಮ್ಯಾಟ್. ನೋಡೋಣ ಬನ್ನಿ. ಅಂಡ್ ಈ ಕ್ವಶನ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕನ್ಫ್ಯೂಷನ್ಸ್ ಇದೆ, ಈಸಿ ಇದೆ, ಕನ್ಫ್ಯೂಷನ್ಸ್ ಇದೆ ನೋಡಿ. ಈಗ ಪಿ, ಅದರ ಒಂದೊಂದು ಕೊಂಬೆಯು ಬಲ್ಮರದಂತೆ ಕೈ ಚಾಚಿರುತ್ತದೆ. ಅದರ ಗಾತ್ರವು 7-8 ಜನರು ತಬ್ಬಿದರೂ ಸಾಲದು. ಹಳ್ಳಿಯ ಹೊರಗಡೆ ಒಂದು ಹೆಮ್ಮರವಿರುತ್ತದೆ. ಎತ್ತರವೋ ಕೊರಳು ಸೋತ ಕಣ್ಣು ದಣಿಯುವಷ್ಟು. ಈಗ ನೀವು ಇಲ್ಲಿ ನೋಡಿದಾಗ ಒಂದ್ ಯಾವ್ದೋ ಮರದ ಬಗ್ಗೆ, ಒಂದು ದಪ್ಪ, ಎತ್ತರ, ಗಾತ್ರ ಇದ್ರ ಬಗ್ಗೆ ಹೇಳ್ತಾ ಇದೆ. ಫಸ್ಟ್ ಓದ್ಕೋಬೇಕು. ಯಾವ್ದು ಫಸ್ಟ್ ಬರುತ್ತೆ ನೋಡಿ. ಇಲ್ಲಿ ಆಪ್ಷನ್ಸ್ ನೋಡ್ಬೇಕು. ಡಿಪೆಂಡಿಂಗ್ ಅಪಾನ್ ದ ಕ್ವಶನ್. ಈಗ ಇಲ್ಲಿ ನೋಡಿದ್ರೆ ಆಪ್ಷನ್ಸ್ ಫಸ್ಟ್ 6ಇಂದಾನೆ ಅವನೇ ಕ್ಲೂ ಕೊಟ್ಬಿಟ್ಟವನೆ. ಓ, ನಮ್ಗೆ ಇನ್ನೂ ಒಳ್ಳೆದಾಯ್ತು, 6 ಮೊದಲನೇದು ಬರುತ್ತೆ ಅಂತ ಆಯ್ತು. ದಿಸ್ ಇಸ್ ಫಸ್ಟ್ ಒನ್. ಹಳ್ಳಿಯ ಹೊರಗಡೆ ಒಂದು ಇರುತ್ತದೆ. ಓಕೆ, ಈಗ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಯೂ ಇದೆ, ಪಿ ಇದೆ, ಎಸ್ ಇದೆ, ಕ್ಯೂ ಇದೆ. ಓಕೆ, ಈಗ ಎಸ್ ಆದ್ರೆ ಏನಾಗುತ್ತೆ? ಎತ್ತರವು ಕೊರಳು ಸೋತು ಕಣ್ಣು ದಣಿಯುವಷ್ಟು. ಓಕೆ, ಆರ್ ಏನಾಗುತ್ತೆ? ಅದರ ಗಾತ್ರವು 7 ಜನರು ತಬ್ಬಿದರೂ ಸಾಲದು. ಫೈನ್. ಅದರ ಪಿ ಏನಾಗುತ್ತೆ? ಅದರ ಒಂದೊಂದು ಕೊಂಬೆಯು ಬಲ್ಮರದಂತೆ ಕೈ ಚಾಚಿರುತ್ತದೆ. ನೋಡಿ, ಆರ್ಗೆ ಜೊತೆಗೆ ಎಸ್ಸು ಬರ್ಬೋದು ನಿಮ್ಗೆ, ಆರ್ ಜೊತೆ ಕ್ಯೂನು ಬರ್ಬೋದು, ಆರ್ ಜೊತೆ ಪಿನೂ ಬರ್ಬೋದು. ಬಟ್ ಯಾವ್ದು ಕರೆಕ್ಟ್? ಯಾವ್ದಾದ್ಮೇಲೆ ಯಾವ್ದು ಬರ್ಬೇಕು ಅಲ್ವಾ? ಯಾವುದು? ಒಂದ್ ಮರ ಇತ್ತು, ಅದ್ರ ಎತ್ತರ ನೋಡ್ತಾ ಇದ್ರೆ ಕಣ್ಣು ಸೋತ ದಡವಿತ್ತು, ಅದರ ಗಾತ್ರ ಅಂತ 7 ಜನ ತಬ್ಬಿದರೂ ಸಾಲದು. ಕರೆಕ್ಟ್ ಆಗುತ್ತೆ. ಆರ್ ಎಸ್ ಕ್ಯೂನು ಆಗ್ಬೋದು, ಆರ್ ಕ್ಯೂ ಎಸ್ ಆಗ್ಬೋದು, ಅಥವಾ ಆರ್ ಪಿ ಎಸ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಆರ್ ಪಿ. ಓಕೆ, ಸೊ ಹಿಂಗೆ ಯಾವ್ದು ಕರೆಕ್ಟ್ ಈಗ ಹೇಳಿ ನೋಡ್ತೀನಿ. ಅದನ್ನೇ ಹೇಳೋದು. ಫಸ್ಟ್ ನಿಮ್ಗೆ ಸೀಕ್ವೆನ್ಸ್ ಗೊತ್ತಿರಬೇಕು. ನೀವು ಅದನ್ನ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಬೇಕು. ಈಗ ಹೋಗ್ತೀರಾ, ಒಂದ್ ದೊಡ್ಡ ಮರ ನೋಡ್ತೀರಾ. ಮರ ನೀವು ಫಸ್ಟ್ ಹಿಂಗ್ ಹೋದ ತಕ್ಷಣ ನೀವು ಮೇಲ್ಗಡೆ ನೋಡಲ್ಲ, ಎದುರುಗಡೆ ಏನ್ ಕಾಣಿಸ್ತದೆ? ಮರ ಕಾಣಿಸ್ತದೆ. ಅಯ್ಯೋ ದಪ್ಪವಾಗಿದೆ ಅಂತ ನೋಡ್ತೀವಿ. ಅಂದ್ರೆ ಎಷ್ಟು ದಪ್ಪ ಇದೆ ಮರ, ಅದು ಎಷ್ಟು ಅಗಲ ಇದೆ, ಫಸ್ಟ್ ನಿಮ್ ಕಣ್ ನೇರ ನೋಡ್ತೀರಾ. ಸೊ ದಿಸ್ ಇಸ್ ದ ಸೆಕೆಂಡ್ ಒನ್ ಬರಬೇಕು. ಆರ್ ಕ್ಯೂ ಸೆಕೆಂಡ್ ಬರಬೇಕು. ಇದೆರಡು ಗಾನ್ ಕೇಸ್ ಆಯ್ತು. ಇದ್ ಸರಿ. ಫಸ್ಟ್ ಸೆಕೆಂಡ್ ಯಾವ್ದು? ಅದರ ಗಾತ್ರ 7 ಜನ ತಬ್ಬಿದ್ರೆ ಸಾಲದು. ಆಮೇಲೆ ಏನು? ಆಮೇಲೆ ಈಗ ಈ ಆರ್ ಕ್ಯೂ ಇಲ್ಲೂ ಇದೆ, ಇಲ್ಲೂ ಇದೆ. ಎಸ್ ಬರ್ಬೇಕಾ, ಪಿ ಬರ್ಬೇಕಾ? ಎಸ್ ಏನಿದೆ ನೋಡಿ, ಎತ್ತರವು ಕೊರಳು ಸೋತು ಕಣ್ಣು ದಣಿಯುವಷ್ಟು ಅಂತಿದೆ. ಪಿ ಏನಿದೆ? ಅದರ ಒಂದೊಂದು ಕೊಂಬೆಯು ಬಲ್ಮರದಂತೆ ಕೈ ಚಾಚಿರುತ್ತದೆ ಅಂತಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೊನೆಗೆ ಫುಲ್ ಸ್ಟಾಪ್ ಇರಬೇಕು ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ.
ಎಸ್ ಲಾಸ್ಟ್ ಅಲ್ಲಿ ಬರಕ್ಕಾಗಲ್ಲ, ಎಸ್ ಬರಕ್ಕಾಗಲ್ಲ ಲಾಸ್ಟ್ ಅಲ್ಲಿ. ನೋಡಿ ಎಸ್ ನ ನೀವು ಲಾಸ್ಟ್ ಅಲ್ಲಿ ಹಾಕಿದ್ರೆ ಸರಿ ಹೋಗಲ್ಲ ಅದು. ನೋಡಿ ಈಗ ಇದಾದ್ಮೇಲೆ ಅದರ ಬಲ ಒಂದೊಂದು ಗೊಂಬೆಯು ಬಲ್ಮರದಂತೆ ಕೈ ಚಾಚಿರುತ್ತದೆ, ಎತ್ತರವು ಕೊರಳು ಸೋತು ಕಣ್ಣು ದಣಿಯುವಷ್ಟು. ಅಂದ್ರೆ ಏನರ್ಥ? ಏನೋ ಒಂಥರ ಕಂಪ್ಲೀಟ್ ಸೆಂಟೆನ್ಸ್ ಅಂತ ಅನ್ಸಲ್ಲ, ಪ್ಯಾಸೇಜ್ ಅಂತ ಅನ್ಸಲ್ಲ. ಸೊ ನೆಕ್ಸ್ಟ್ ನಿಮ್ಗೆ ಎಸ್ ಬರಬೇಕು, ಆಮೇಲೆ ಲಾಸ್ಟ್ ಅಲ್ಲಿ ಪಿ ಬಂದ್ರೆ. ಈಗ ನೋಡಿ, ಹಳ್ಳಿಯ ಹೊರಗಡೆ ಒಂದು ಹೆಮ್ಮರವಿತ್ತು, ಅದರ ಗಾತ್ರವು 7 ಜನರು ತಬ್ಬಿದರೂ ಸಾಲದು, ಎತ್ತರವೋ ಕೊರಳು ಸೋತು ದಣಿಯುವಷ್ಟು, ಅದರ ಒಂದೊಂದು ಕೊಂಬೆಯು ಬಲ್ಮರದ ಕೈ ಚಾಚಿರುತ್ತದೆ. ಕಂಪ್ಲೀಟ್ ಆಯ್ತಾ? ಸೊ ಯಾವ್ದು ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 1 ನಂಬರ್ 1. ಇಲ್ಲಿ ಅರ್ಥ ಏನು ಅಂದ್ರೆ, ಫಸ್ಟ್ ದಪ್ಪ ಕಾಣುತ್ತೆ, ಆಮೇಲೆ ನೀವು ಕಣ್ಣ ಮೇಲಕ್ಕೆ ಎತ್ತೀರ, ಅವಾಗ ಮರ ಎತ್ತರ ಕಾಣಿಸುತ್ತೆ. ಫಸ್ಟ್ ಎದುರುಗಡೆ ಏನ್ ಕಾಣುತ್ತೆ ಅದು ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ಸೊ ಹಿಂಗೆ ಕನ್ಫ್ಯೂಷನ್ಸ್ ಗಳು ಇರತ್ತೆ ನಮಗೆ. ನೆಕ್ಸ್ಟ್ ಬರ್ತೇನೆ, ಗುಲಾಬಿ ಸುಂದರವಾದ ಬಹುಪುಷ್ಪ. ಇದನ್ನ PQS ನ ಕರೆಕ್ಟ್ ಆಗಿ ತೋರಿಸ್ಬೇಕು, ಯಾವ್ದು ಬರುತ್ತೆ? ಓಕೆ, ಗುಲಾಬಿ ಸುಂದರವಾದ ಬಹುಪುಷ್ಪ ಅಂತ ಆಗಲ್ಲ. ಸೊ ಪಿ ಇಂದ ಅಂತೂ ಆಗಲ್ಲ. ಎಸ್ ಇಂದ ನೋಡಿ, ಈ ತರ ಇದ್ದಾಗ ನೀವು ಆಪ್ಷನ್ ಮೆಥಡ್ ಅಲ್ಲೂ ಚೆಕ್ ಮಾಡ್ಬಿಡ್ಬೋದು. ಎಸ್ ಇದೆ ನೋಡಿ, SPQR ಇದೆ. ಪುಷ್ಪ ಗುಲಾಬಿ ಬಹು ಸುಂದರವಾದ ಆಗಲ್ಲ. ಸೊ ನೆಕ್ಸ್ಟ್ RQSP ಇದೆ, ಬಹು ಸುಂದರವಾದ ಪುಷ್ಪ ಗುಲಾಬಿ. ಎಸ್, RQSP ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಫಸ್ಟ್ ಬಹು, ನೆಕ್ಸ್ಟ್ ಸುಂದರವಾದ, ಆಮೇಲೆ ಪುಷ್ಪ, ಆಮೇಲೆ ಗುಲಾಬಿ. ಓಕೆ, PQRS ಫೈನ್. ಸೊ ನೆಕ್ಸ್ಟ್ ಬರ್ತೇನೆ, ಇದನ್ನ ನೀವೇ ಮಾಡಿ ನೋಡೋಣ, ಟೈಮ್ ತಗೊಳ್ಳಿ. ಬಾರದವಳು ಕುಣಿಯಲಿಕ್ಕೆ ಡೊಂಕೆಂದಳು ನೆಲ. ಇದು ಗಾದೆ ಮಾತು ಕೊಡ್ತಾವ, ಗಾದೆ ಒಗಟು ಇವೆಲ್ಲ ಕೊಟ್ಬಿಟ್ರೆ ಇನ್ನೂ ಈಸಿ ಆಗುತ್ತೆ ನಿಮ್ಗೆ. ಸೊ ಯಾವ್ದು ಕರೆಕ್ಟ್ ಆಗುತ್ತೆ ಇಲ್ಲಿ? ಕುಣಿಯಲಿಕ್ಕೆ ಬಾರದವಳು ನೆಲ ಡೊಂಕೆಂದಳು ಅಲ್ವಾ? ಕುಣಿಯಲಿಕ್ಕೆ ಬಾರದವಳು ನೆಲ ಡೊಂಕೆಂದಳು. ಸೊ QPSR. So this is the right answer. Okay. So next, ಪಂಪ ಕನ್ನಡದ ಪೊನ್ನ ಮತ್ತು ರನ್ನರು ರತ್ನತ್ರಯ. ನೋಡಿ, ಇದು ಈ ತರ ಇದ್ದಾಗ ನನ್ ಪದೇ ನಿಮ್ಗೆ ಅದನ್ನೇ ಹೇಳೋದು, ಕನ್ಫ್ಯೂಸ್ ಆಗ್ಬಿಡ್ತೀರಾ ಅಂತ. ನಾವ್ ಫಸ್ಟ್ ಯಾರಿದ್ರು ಯಾರಾದ್ಮೇಲೆ ನಾನು ಅದನ್ನ ಹೇಳಿದ್ದು. ಫಸ್ಟ್ ನೀವು ಮರ ನೋಡ್ತೀರಾ, ಆಮೇಲೆ ಎತ್ತರ ನೋಡ್ತೀರಾ, ಎದುರುಗಡೆ ಏನ್ ದಪ್ಪ ನೋಡ್ತೀರಾ, ಆಮೇಲೆ ಎತ್ತರ ನೋಡ್ತೀರಾ, ಆಮೇಲೆ ತಲೆ ಎತ್ತುತ್ತೀರಾ. ಹಾಗೆ ಫಸ್ಟ್ ಯಾರಿದ್ರು ಪಂಪ, ಆಮೇಲೆ ಪೊನ್ನ ರನ್ನ ಬರ್ತಾರೆ ಅಲ್ವಾ? ಸೊ ಹಾಗಾಗಿ ಪಂಪ ಫಸ್ಟ್ ಬರ್ಬೇಕಿಲ್ಲಿ. ಪೊನ್ನ ಮತ್ತು ರನ್ನರು ಕನ್ನಡದ ರತ್ನತ್ರಯರು. PRQS ಇಸ್ ದ ರೈಟ್ ಆನ್ಸರ್. ಸೊ ಈ ಸೀಕ್ವೆನ್ಸ್ ಗಳನ್ನ ಯಾವತ್ತೂ ಮರಿಬೇಡಿ. ಸೊ ನಿಮ್ಗೆ ಕನ್ಫ್ಯೂಸ್ ಆದಾಗ ಹಿಂಗೆ ಯೋಚನೆ ಮಾಡ್ಬಿಡಿ, ಅವಾಗ ನಿಮ್ಗೆ ಯಾವ್ದಾದ್ರು ಸಿಗುತ್ತೆ. ಈಗ ನಾನು ಅದೇ ತರದ್ದು ಇನ್ನೊಂದು ತಗೊಂಡಿದ್ದೀನಿ, ಆನ್ಸರ್ ಮಾಡಿ. ಇದು ಈಸಿ ಇದೆ, ಮಾಡ್ಬೋದು. ಮಾಡ್ತೀರಾ? ಫಸ್ಟ್ ಈ ತರ ಕೊಟ್ಟಾಗ ಓದ್ಬಿಡಿ ಒಂದ್ಸಲ ಫಾಸ್ಟ್ ಆಗಿ, ಅವಾಗ ಆಪ್ಷನ್ಸ್ ನೋಡಿ. ಯಾವಾಗ್ಲೂ ಮೊದಲನೇದು ಫಸ್ಟ್ ಒನ್ ಏನಿರಬೇಕು, ಇಂಡಿಪೆಂಡೆಂಟ್ ಆಗಿರ್ಬೇಕು. ಲಾಸ್ಟ್ ಒನ್ ಏನಿರಬೇಕು, ಅದು ಕೂಡ ಇಂಡಿಪೆಂಡೆಂಟ್ ಅಥವಾ ಕನ್ಕ್ಲೂಷನ್, ಅಂದ್ರೆ ಒಂದು ಉಪಸಂಹಾರ, ಒಂದು ಕೊನೆ ರೀತಿ ಇರಬೇಕು. ಸೊ ಇಲ್ಲೇನಿದೆ, ಪ್ರಾಮಾಣಿಕ ಪ್ರಯತ್ನದಿಂದ ಎಂತಹ ಕಠಿಣ ಕಾರ್ಯವನ್ನು ಸುಲಭವಾಗಿ ಸಾಧಿಸಬಹುದು ಎಂಬ ವಿಶ್ವಾಸವಿರಬೇಕು. ಬೇರೆಯವರ ಬೆಂಬಲಕ್ಕಾಗಿ ಕಾದು ಕುಳಿತಿರಬಾರದು. ನಿಮ್ಮ ಕಾರ್ಯಕ್ಕೆ ಅಂತವರು ತಡೆಯನ್ನುಂಟು ಮಾಡುತ್ತಾರೆ, ಏಕೆಂದರೆ ನಮ್ಮ ಯಶಸ್ಸನ್ನು ಸಹಿಸಲಾರದವರು ಇರುತ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ದಾಗ ಯಾವ್ದು ಬರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಹೇಳ್ತೀರಾ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಪಿ ಇದೆ ಸರ್, ಪಿ ಒಂದೇ ಆಪ್ಷನ್ ಇರೋದು ಇದೆ ಅಂತ ಅನ್ಸ್ತು ಅಂತ ಇಟ್ಕೊಳ್ಳಿ. ಮೊದಲನೇದು ಇಂಡಿಪೆಂಡೆಂಟ್ ಇದೆ, ಪಿ ಅಂತ ಹಾಕೋಬಹುದು ಅಂತ ಅನ್ಕೊಳ್ಳಿ. ಬಟ್ ಪಿ ಆದ್ಮೇಲೆ ಓದ್ಬೇಕು ನೀವು ಫಸ್ಟ್, ತಕ್ಷಣ ಹಾಕ್ಬಿಡ್ಬಾರ್ದು ಟಿಕ್ ನ ನೀವು. ಪ್ರಾಮಾಣಿಕ ಪ್ರಯತ್ನದಿಂದ ಎಂತ ಕಠಿಣ ಕಾರ್ಯವನ್ನು ಸುಲಭವಾಗಿ ಸಾಧಿಸಬಹುದು ಎಂಬ ವಿಶ್ವಾಸವಿರುತ್ತದೆ. ಅದಾದ್ಮೇಲೆ ಕ್ಯೂ, ಬೇರೆಯವರ ಬೆಂಬಲಕ್ಕಾಗಿ ಕಾದು ಕುಳಿತರಬಾರದು. ಓಕೆ, ಅದಾದ್ಮೇಲೆ ನಿಮ್ಮ ಕಾರ್ಯಕ್ಕೆ ಅಂತವರು ತಡೆಯನ್ನುಂಟು ಮಾಡುತ್ತಾರೆ, ಏಕೆಂದ್ರೆ ನಮ್ಮ ಯಶಸ್ಸನ್ನು ಸಹಿಸಲಾರರು ಇರುತ್ತಾರೆ. ಕರೆಕ್ಟ್ ಆಗುತ್ತಾ? PQRS. ಎಸ್, ಇಲ್ಲಿ ಓದ್ದಾಗೆ ನಿಮ್ಗೆ ಅರ್ಥ ಆಗ್ಬೇಕು, ಪೇರ್ ಹುಡುಕ್ಬೇಕು. ಈ ತರ ಅರ್ಥ ಆಗಿ ಕನ್ಫ್ಯೂಸ್ ಆದಾಗ ಇಲ್ಲಿ ನೋಡಿ, ಪೇರ್ ನಿಮಗೆ ಓದ್ತಾ ಇದ್ದಂಗೆ ಸ್ವಲ್ಪ ಇಂತ ಕನ್ಫ್ಯೂಷನ್ ನೋಡಿ. ಇದು ಸಿಂಪಲ್ ಈಸಿ ಅನ್ಸುತ್ತೆ, ಮಾಡ್ಬೇಕಾದ್ರೆ ನಿಮ್ಗೆ ಎಸ್ ಕರೆಕ್ಟ್ ಅಂತ ಆಗಿದ್ರೆ ತಪ್ಪಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಈ ಏಕೆಂದರೆ ಅಂತಿದೆ ಕೊಟ್ಟಿದ್ದಾನಲ್ಲ ನಿಮ್ಗೆ ಕಂಡೀಷನ್, ನಮ್ಮ ಯಶಸ್ಸು ಸಹಿಸಲ್ಲ. ಯಾರು ಸಹಿಸಲ್ಲ ಸರ್? ಯಾಕೆ ಸಹಿಸಲ್ಲ? ನಮ್ಮ ಏಕೆಂದರೆ ಅನ್ನೋದ್ರಿಂದ ಏನಾರು ಇರ್ಬೇಕಲ್ಲ, ಯಾವ್ದಕ್ ಸೂಟ್ ಆಗುತ್ತೆ ಅದು? ಬೇರೆಯವರ ಬೆಂಬಲಕ್ಕಾಗಿ ಕಾದು ಕುಳಿತಬಾರದು ಇದೆಯಲ್ಲ,
ಕ್ಯೂ ಮತ್ತೆ ಎಸ್ ಪೇರ್ ಆಗುತ್ತೆ ಇಲ್ಲಿ, ಇವೆರಡು ಪೇರ್ ಜೋಡಿ. ಏಕೆಂದರೆ ನೋಡಿ, ಪ್ರಾಮಾಣಿಕ ಪ್ರಯತ್ನದಿಂದ ಎಂತ ಕಠಿಣ ಕಾರ್ಯ ಸುಲಭವಾಗಿ ಸಾಧಿಸಬಹುದು ಎಂಬ ವಿಶ್ವಾಸ ಇರಬೇಕು. ಏಕೆಂದ್ರೆ ನಮ್ಮ ಯಶಸ್ಸು ಸಹಿಸಲಾರದವರು. ನೋಡಿ ಇಲ್ಲಿ ಸಹಿಸದಾರರು ಇರ್ತಾರೆ ಅಂದ್ರೆ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇರೋದು. ಇಲ್ಲಿ ಬೇರೆಯವ್ರ ಬಗ್ಗೆ ಆಪ್ಷನ್ ಪಿ ಇಲ್ಲ. ಸೊ ಪಿ ಜೊತೆ ನಮಗೆ ಎಸ್ ಬರಕ್ ಸಾಧ್ಯ ಇಲ್ಲ. ಸೊ ಪಿ ಎಸ್ ಇಲ್ಲಿದೆ, ಆಗಲ್ಲ. ಸೊ ಏಕೆಂದರೆ ಅಂದ್ರೆ ಇಲ್ಲಿ ಬೇರೆಯವ್ರ ಜೊತೆ ಮಾತಾಡ್ತಾ ಇರೋದು. ಬೇರೆಯವ್ರು ಎಲ್ಲಿದೆ, ಯಾವ ಸೆಂಟೆನ್ಸ್ ಅಲ್ಲಿ ಸಹಿಸಲಾರದವರು ಇರ್ತಾರೆ, ಯಾರು ಬೇರೆಯವರು. ಆ ಬೇರೆಯವ್ರ ಬಗ್ಗೆ ಯಾವ ಸೆಂಟೆನ್ಸ್ ಮಾತಾಡ್ತಾ ಇದೆ? ಯು ಸೆಂಟೆನ್ಸ್ ಮಾತಾಡ್ತಾ ಇದೆ. ಬೇರೆಯವರ ಬೆಂಬಲಕ್ಕಾಗಿ ಕಾದು ಕುಳಿತಬಾರದು, ಏಕೆಂದ್ರೆ ನಮ್ಮ ಯಶಸ್ಸು ಸಹಿಸಲಾರದೆ ಇರ್ತಾರೆ. ಸೊ ಕ್ಯೂ ಎಸ್ ಪೇರ್ ಇರಬೇಕು. ಕ್ಯೂ ಎಸ್ ಪೇರ್ ಇರೋದು ನೋಡಿ ಯಾವುದು, ಇದು ಮತ್ತೆ ಇದು. ಈ ಎರಡು ಆಪ್ಷನ್ ಗಾನ್ ಆಯ್ತಾ? ಅರ್ಥ ಆಗ್ತಿದೆ ಅನ್ಕೋತೀನಿ. ನೋಡಿ ನಿಮಗೆ ಒಂದೊಂದ್ಸಲ ಈಸಿ ಅನ್ನೋದು ಡಿಫಿಕಲ್ಟಿ ಇರುತ್ತೆ. ಯಾವಾಗ ತುಂಬಾ ಲೆಂತ್ ಕೊಟ್ಟಿರ್ತಾನೆ, ತುಂಬಾ ಡೀಟೇಲ್ ಕೊಟ್ಟಿರ್ತಾನೆ, ಅದು ಈಸಿ ಇರುತ್ತೆ, ಅಂತದ್ದೇ ಬಿಟ್ಬಿಡ್ತೀರಾ. ಈ ತರ ಸಣ್ಣದಿರುತ್ತೆ, ಡಿಫಿಕಲ್ಟಿ ಇರುತ್ತೆ, ಸ್ವಲ್ಪ ಅನಲೈಸ್ ಮಾಡ್ಬೇಕು ಸ್ನೇಹಿತರೆ. ಸೊ ಫಸ್ಟ್ ಕ್ಯೂ ಎಸ್ ಬರುತ್ತೆ, ಕ್ಯೂ ಎಸ್ ಆರ್ ಪಿನ ಆಗದೆ ಆರ್ ಪಿ ಕ್ಯೂ ಎಸ್. ನೋಡಿ ಕ್ಯೂ ಎಸ್ ಆದ್ಮೇಲೆ ಆರ್ ಓದಿ, ಪಿ ಓದಿ, ಆರ್ ಪಿ ಆದ್ಮೇಲೆ ಕ್ಯೂ ಎಸ್. ಆರ್ ಏನಿದೆ, ನಿಮ್ಮ ಕಾರ್ಯಕ್ಕೆ ಅಂತವರು. ಎಂತವರು ಎಂತವರು ಅಂತವರು ಅಂದ್ರೆ ಯಾರು? ಅದಕ್ಕಿಂತ ಮುಂಚೆ ಇನ್ನೊಂದಾದ್ರೂ ಇಂಡಿಪೆಂಡೆಂಟ್ ಸೆಂಟೆನ್ಸ್ ಇರ್ಬೇಕು. ಸೊ ಫಸ್ಟ್ ಬರಕ್ ಚಾನ್ಸ್ ಇಲ್ಲ. ಇದು ಕಾನ್ ಕೇಸ್. ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ ಕ್ಯೂ ಎಸ್ ಆರ್ ಪಿ ಓದಿ ಬೇರೆಯವರ ಬೆಂಬಲಕ್ಕಾಗಿ ಕಾಲು ಕುಳಿತಿರಬಾರದು. ಯಾಕಂದ್ರೆ ನಮ್ಮ ಯಶಸ್ಸು ಸಹಿಸಲಾರರು ಇರ್ತಾರೆ, ಬೇರೆಯವರು ಸಹಿಸಲಾರರು ಇರ್ತಾರೆ. ಪ್ರಾಮಾಣಿಕ ಪ್ರಯತ್ನದಿಂದ ಎಂತ ಕಠಿಣ ಕಾರ್ಯವನ್ನು ಸುಲಭವಾಗಿ ಸಾಧಿಸುವ ವಿಶ್ವಾಸವಿರಬೇಕು. ನಿಮ್ಮ ಕಾರ್ಯಕ್ಕೆ ಅಂತವರು ತಡೆಯನ್ನುಂಟು ಮಾಡುತ್ತಾರೆ. ಅಥವಾ ಇಲ್ಲಿ ಯಾವುದು, ನಾನು ಕ್ಯೂ ಎಸ್ ಆರ್ ಪಿ ಇರೋದಲ್ವ. ಓಕೆ, ನಿಮ್ಮ ಕಾರ್ಯಕ್ಕೆ ಅಂತವರು ತಡೆಯನ್ನುಂಟು ಮಾಡುತ್ತಾರೆ, ಇದು ಮೂರನೇದು. ಪ್ರಾಮಾಣಿಕ ಪ್ರಯತ್ನದಿಂದ ವಿಶ್ವಾಸ ನೋಡಿ, ಇದು ಇಂಡಿಪೆಂಡೆಂಟ್ ಇದೆ, ಕನ್ಕ್ಲೂಷನ್ ಆಗುತ್ತೆ. ನಾನು ನಿಮ್ಗೆ ಹೇಳಿದೆ ಸ್ಟಾರ್ಟಿಂಗ್. ಲಾಸ್ಟ್ ಏನಿರುತ್ತಲ್ಲ, ಲಾಸ್ಟ್ ಅದು ಇಂಡಿಪೆಂಡೆಂಟ್ ಇರಬೇಕು, ಕನ್ಕ್ಲೂಷನ್ ಇರಬೇಕು. ಸೊ ಯಾವ ಕರೆಕ್ಟ್? ಕ್ಯೂ ಎಸ್ ಆರ್ ಪಿ ಇಸ್ ದ ರೈಟ್ ಆನ್ಸರ್. ಇನ್ನೊಂದ್ಸಲ ಓದ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಬೇರೆಯವರ ಬೆಂಬಲಕ್ಕಾಗಿ ಕಾದು ಕುಳಿತಬಾರದು, ಯಾಕಂದ್ರೆ ನಮ್ಮ ಯಶಸ್ಸು ಅವರು ಸಹಿಸಲಾರದೆ ಇರ್ತಾರೆ. ನಿಮ್ಮ ಕಾರ್ಯಕ್ಕೆ ಅಂತವ್ರು ತಡೆ ಉಂಟು. ಎಂತವರು? ಇಂಥವ್ರು, ಇಂಥವ್ರು, ಬೇರೆಯವರು. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಪಿ ಬರಬೇಕು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಈ ಕ್ವಶನ್ಸ್ ತುಂಬಾ ಮ್ಯಾಕ್ಸಿಮಮ್ ಜನ ತಪ್ಪು ಮಾಡಿದ್ರು. ಎಕ್ಸಾಮ್ ಅಲ್ಲಿ ಬಂದಿರೋ ಕ್ವಶನ್ಸ್ ಇದು, KPS ಅಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇವತ್ತಿಗೆ ಇಷ್ಟು ಮುಗಿಸ್ತೀನಿ ಸ್ನೇಹಿತರೆ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನೆಲ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಬರ್ತೀನಿ. ನಮಸ್ಕಾರ, ಧನ್ಯವಾದಗಳು. ಲಿಂಕ್ ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್. ಪೇಪರ್ 2 ಏನಿದೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಒಂದೇ ಪ್ಲೇ ಲಿಸ್ಟ್ ಇದೆ. ವಿಲೇಜ್ ಅಕೌಂಟೆಂಟ್ ಪ್ಲೇ ಲಿಸ್ಟ್ ಸಿಗುತ್ತೆ. PDO ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗಿದೆ, ಗ್ರೂಪ್ಸ್ ಎಕ್ಸಾಮ್ಸ್. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.